ನಮಸ್ಕಾರ ರೈತ ಬಾಂಧವರೇ, ನಾನು ಬಿಜಾಪುರ ಜಿಲ್ಲಾ ತಿಕೋಟ ತಾಲೂಕು ಬಾಬಾನಗರ ಗ್ರಾಮದಿಂದ ಮಾತಾಡೋದು. ನನ್ನ ಹೆಸರು ಬಾಹುಬಲಿ ಆಯ್ತೋಡ್ ಅಂತೇಳಿ. ನನ್ನ ಪ್ಲಾಟ್ನ್ಯಾಗ 900 ಸಸಿ ತಂದು ಹಚ್ಚೀನಿ ಆರಾಧ್ಯ ನರ್ಸರಿಯಿಂದ. ಇವತ್ತಿಗೆ 12 ತಿಂಗಳಾಯಿತು. ಈಗ ಒಂದು 18,000 ಬ್ಯಾಗಿಂಗ್ ಹಾಕೊಂಡದ. ಇನ್ನೂ ಕಾಯಿ ಅದ. ಈಗ ನೆಕ್ಸ್ಟ್ ಕಾಯಿ ಬಂದದ ಇಲ್ಲಿ. ಈ ಕಾಯಿ ಇದೊಂದು ಮಿನಿಮಮ್ ಒಂದು 10,000 ಬ್ಯಾಗ್ ಹಾಕೋತೈತಿ ಅಂತ ನನ್ನ ನಿರೀಕ್ಷೆ ಅದ. ಇದು ನೋಡಿ ಕಾಯಿ ಎಷ್ಟಿದೆ. ರೆಡ್ ಡೈಮಂಡ್ ತಳಿ ಇದು. ನೋಡಿ ಕಾಯಿ ನೋಡಿ ಎಷ್ಟಿದೆ. ರೆಡ್ ಡೈಮಂಡ್ ತಳಿ ಇದು. 12 ತಿಂಗಳ ಗಿಡ. ಆರಾಧ್ಯ ನರ್ಸರಿಯಿಂದ ಹಗಿ ತಂದು ಹಚ್ಚಿದ್ದೀನಿ. ಚೆನ್ನಾಗಿ ಬೆಳೆದಾಗಿ. ನಾನು ಸ್ವಲ್ಪ ಸ್ಟಾರ್ಟಿಂಗ್ದಾಗ ನೆಗ್ಲೆಕ್ಟ್ ಮಾಡಿದೆ, ಹಿಂಗಾಗಿ ಇನ್ನೂ ಸ್ವಲ್ಪ ಸರಿಯಾಗಿ ಇದು ಆಗಲಿಲ್ಲ. ಅದು ತೊಗರಿ ಅದು ಹಾಕಿದೆ, ಹಿಂಗಾಗಿ ಆಗಿತ್ತು. ಇವಾಗ ವ್ಯವಸ್ಥೆ ಮಾಡೀನಿ, ಚೆನ್ನಾಗಿ ಬಂದದ. ಬ್ಯಾಗು ಹಾಕ್ಕೊಂಡದ. ಕಾಯಿನೂ ಒಳಗೆ ಸೈಜ್ ಆಗ್ಲತ್ತದ. ಒಂದು ವಾರದಾಗ ಕಾಯಿ ಸೈಜ್ ಬಂದದ. ಚೆನ್ನಾಗಿದೆ. ಆರಾಧ್ಯ ನರ್ಸರಿಯಿಂದ ಹಗಿ ಒಳ್ಳೆ ಹಗಿ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ಚಲೋ ಅದಾವು. ಹೂ ಚಲೋ ಬಿಡ್ತದೆ. ಅಷ್ಟೊಂದು ಡ್ರಾಪ್ ಅಂತೂ ಆಗೋಲ್ಲ. ಹೂ ಸಂಖ್ಯೆ ಸಾಕಷ್ಟು ಅದ. ನೋಡಿ ಎಷ್ಟು ಸಣ್ಣ ಗಿಡ, ಎಷ್ಟು ಬ್ಯಾಗ್ ಹಾಕ್ಕೊಂಡಿದ್ದು ನೋಡಿದ್ದು. ನಾನು ಇನ್ನೂ ತರಿಸ್ಬೇಕಿದೆ, ಹೇಳಿನವ್ರಿಗೆ ಇನ್ನೂ ಹಚ್ಬೇಕಂತ. ನೋಡಿ ಇವೆಲ್ಲ ಈ ಮುಂದಿನ ವಾರನಾಗ ಬ್ಯಾಗಿಂಗ್ ಹಾಕೋತಾವೆ. ಇವು ಎಷ್ಟಿದೆ ನೋಡಿ ಕಾಯಿ. ಇದು ಒಳಗೆ ಬ್ಯಾಗ್ ಹಾಕ್ಕೊಂಡದ. 15-20 ಬ್ಯಾಗ್ ಹಾಕ್ಕೊಂಡದ. ಅದು ಮ್ಯಾಲೆ ಒಂದು ಮಿನಿಮಮ್ ಒಂದು 80 ಕಾಯಿ ಸಿಗ್ತದೆ ನೋಡಿರಿ. 80ರಿಂದ 100 ಕಾಯಿ ಸಿಗ್ತದೆ ಇಷ್ಟು ಗಿಡಕ್ಕೆ. ನೋಡಿರಿ ಗಿಡದ ಎಷ್ಟು ಸೈಜ್ ಅದು. ಇದು ಹೂ ಎಷ್ಟು ಬಿಟ್ಟದ ನೋಡಿರಿ. ಇದು ಹೌದಾ, ಅದು ಕ್ರಾಸಿಂಗ್ ಮಾಡಿದ್ದು ಕಣ್ಣು ಕಟ್ಟಿದ್ದು ಏನದಲ್ಲ, ಬೇಟ್ ಅಂತಾರೆ ಅದಕ್ಕೆ. ಕ್ರಾಸಿಂಗ್ ಬೇಟ್ ಏನಂತಾರದು. ಅದು ಹಗಿ ಕೊಟ್ಟಿದ್ದು ನಮ್ಗೆ. ಅಲ್ಲಿ ನೋಡಿ, ಅಲ್ಲಿ ಒಂದು ಗಿಡ ಅದು ನೋಡಿರಿ. ಅದು ತಳಗಿಂದ ಡಾಗ್ರೇಜ್. ಅದು ಬಡ್ಡಿ ತಳಗೆ ಡಾಗ್ರೇಜ ಅಂಥ ಗಿಡ ಇರ್ತದೆ. ಅದಕ್ಕೆ ಅಂಥ ಗಿಡಕ್ಕೆ ಕಣ್ಣು ಕಟ್ಟಿರ್ತಾರೆ ಅವರು. ಅದು ಎಷ್ಟು ಫಾಸ್ಟಾಗಿ ಎಷ್ಟು ಗ್ರೋತ್ ಆಗ್ಯದ ನೋಡ್ರಿ. ಅದು ಹೆಲ್ದಿ ಆಗ್ಯದ ನೋಡ್ರಿ. ಅದು ಆ ಗಿಡ ಎತ್ತರ ಬಂದದ್ದು ನೋಡಿ. ಸ್ವಲ್ಪ ಚೆನ್ನಾಗ್ಯದ, ಏನು ತೊಂದರೆ ಇಲ್ಲ. ಆರಾಧ್ಯ ನರ್ಸರಿ ಅವರು ಹಗಿ ಚೆನ್ನಾಗಿ ಕೊಟ್ಟಾರೆ ನಮ್ಗೆ, ಏನು ತೊಂದರೆ ಇಲ್ಲ. ಮನೆ ಬ್ಯಾಗಿಂಗ್ ಹಾಕುವಾಗ ಸ್ವಲ್ಪ ಸಣ್ಣ ಇದ್ದು ಇವು ಉಳಿದಿದ್ದು. ಈಗ ನೋಡಿ ಮತ್ತೆ ಬಂದುಬಿಟ್ಟಾವ. ಈಗ ಮಸ್ತ್ ಜಾಸ್ತಿ ದಪ್ಪ ಆಗಿಬಿಟ್ಟಾವ. ಸರಿ, ನಮಸ್ಕಾರ.